ಸುದ್ದಿ ಮಂಡ್ಯದಲ್ಲಿ ನಡೆದಂತಹ ಹನುಮ ಧ್ವಜ ದಂಗಲ್. ಈ ಧ್ವಜ ಸಮರದಿಂದ ನಾಯಕರ ವಾಕ್ ಸಮರ ಕೂಡ ಜೋರಾಗಿದೆ. ಧ್ವಜ ದಂಗಲ್ ಹೆಸರಲ್ಲಿ ನಾಯಕರ ಮಾತಿನ ಏಟು ಎದುರೇಟು ಜೋರಾಗ್ತಾ ಇದೆ. ಹಾಗಿದ್ರೆ ಧ್ವಜ ದಂಗಲ್ಗೆ ಕಿಡಿ ಹಚ್ಚಿದ್ರ ನಾಯಕರು. ಹನುಮ ಧ್ವಜ ದಂಗಲ್ನಲ್ಲಿ ನಾಯಕರ ಬಾಯಿಂದ ಬೆಂಕಿ ಮಾತುಗಳು ಬರ್ತಾರೆ. ಧ್ವಜ ಸಮರದ ಜೊತೆ ನಾಯಕರ ವಾಕ್ ಸಮರವೂ ಕೂಡ ಜೋರಾಗಿದೆ. ಏಟು ಎದುರೇಟು ಭಾರಿ ಭರ್ಜರಿಯಾಗಿ ಬರ್ತಾ ಇದೆ. ಧ್ವಜ ದಂಗಲ್ಗೆ ಕಿಡಿ ಹಚ್ಚಿದ್ರ ಹಾಗಿದ್ರೆ ನಾಯಕರು. ಹನುಮ ಧ್ವಜ ತೆರವುಗೊಳಿಸಿದ್ದಕ್ಕೆ ಗ್ರಾಮಸ್ಥರ ಆಕ್ರೋಶಗೊಂಡ ಬೆನ್ನಲ್ಲೇ ಮೈತ್ರಿ ಪಡೆ ರಸ್ತೆಗಿಳಿದು ಪ್ರತಿಭಟಿಸ್ತಾ ಇದ್ದಂತೆ ಆರೋಪ ಪ್ರತ್ಯಾರೋಪಗಳು ಜೋರಾಗಿದೆ. ಸಿಎಂ ಮಾತನಾಡಿದ್ದಾರೆ. ಗೋಡ್ಸೆ ವಂಶಸ್ಥರು ಅನುಯಾಯಿಗಳು ಶಾಂತಿ ಕದಡ್ತಾ ಇದ್ದಾರೆ ಹೀಗಂತ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶ. ರಾಜ್ಯದಲ್ಲಿ ಶಾಂತಿ ಕದಡುವ ಕೆಲಸ ಆಗ್ತಾ ಇದೆ. ಮನುಷ್ಯರು ಧರ್ಮಗಳ ನಡುವೆ ಬೆಂಕಿ ಹಚ್ಚಲಾಗ್ತಾ ಇದೆ. ಮಂಡ್ಯ ಗಲಾಟೆಗೆ ಜಿಲ್ಲಾಡಳಿತದ ವೈಫಲ್ಯ ಎಂದ್ರೆ ಏನು? ಅವರು ಅನುಮತಿ ಕೇಳಿ ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಬಿಜೆಪಿ ವಿರುದ್ಧ. ರಾಷ್ಟ್ರ ಧ್ವಜ ಕನ್ನಡ ಧ್ವಜ ಹಾರಿಸುವುದಕ್ಕೆ ಅನುಮತಿ ಕೊಟ್ಟಿದ್ದು ಯಾವುದೇ ಧರ್ಮ ಪಕ್ಷದ ಧ್ವಜ ಹಾರಿಸಬಾರದು ಅಂತಿದೆ. ಮುಚ್ಚಳಿಕೆಯಲ್ಲಿ ಬರೆದದ್ದನ್ನು ಮೀರಿ ಹನುಮ ಧ್ವಜ ಹಾರಿಸಿದ್ದಾರೆ. ಮುಚ್ಚಳಿಕೆ ಉಲ್ಲಂಘಿಸಿ ಭಗವಾ ಧ್ವಜ ಹಾರಿಸಿದ್ದು ತಪ್ಪಲ್ವಾ ಅಂದಿದ್ದಾರೆ ಸಿಎಂ. ಆಗ್ತಿದೆ ಅಂತ ತಮ್ಗನ್ಸುತ್ತಾ ಸರ್? ಅನಿಸುತ್ತಲ್ಲ, ನೋಡ್ತಾ ಇದ್ದೀವಿ. ಶಾಂತಿ ಕದಡ ಆಗ್ತಾ ಇದೆ. ಶಾಂತಿ ಕದಡವ್ರು ಯಾರು ಅಂತಂದರೆ ಗೋಡ್ಸೆ ಅವರ ಯಾರು ಗೋಡ್ಸೆ ಇದ್ರಲ್ಲ ಅವರ ವಂಶಸ್ಥರೇ, ಅವರ ಅನುಯಾಯಿಗಳೇ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ಸಮಾಜದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದಾಗಬೇಕು. ಪರಸ್ಪರ ಪ್ರೀತಿ ವಿಶ್ವಾಸ ಇರ್ತಕ್ಕಂಥದ್ದಾಗಬೇಕು. ಮನುಷ್ಯರ ಮಧ್ಯದಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಆಗಬಾರ್ದು. ಧರ್ಮಗಳ ನಡುವೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಆಗಬಾರ್ದು. ಕೆಲಸಗಳಾಗ್ತಿದೆ ಅಂತ ತಮ್ಗನ್ಸುತ್ತಾ ಸರ್? ಅನಿಸುತ್ತಲ್ಲ, ನೋಡ್ತಾ ಇದ್ದೀವಿ. ಶಾಂತಿ ಕದಡ ಆಗ್ತಾ ಇದೆ. ಶಾಂತಿ ಕದಡವ್ರು ಯಾರು ಅಂತಂದರೆ ಗೋಡ್ಸೆ ಅವರ ಯಾರು ಗೋಡ್ಸೆ ಇದ್ರಲ್ಲ ಅವರ ವಂಶಸ್ಥರೇ, ಅವರ ಅನುಯಾಯಿಗಳೇ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ಸಮಾಜದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದಾಗಬೇಕು. ಪರಸ್ಪರ ಪ್ರೀತಿ ವಿಶ್ವಾಸ ಇರ್ತಕ್ಕಂಥದ್ದಾಗಬೇಕು. ಮನುಷ್ಯರ ಮಧ್ಯದಲ್ಲಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಆಗಬಾರ್ದು. ಧರ್ಮಗಳ ನಡುವೆ ಬೆಂಕಿ ಹಚ್ಚ. ಕುಮಾರಸ್ವಾಮಿ ಮಂಡ್ಯದ ಶಾಂತಿ ಕದಡ್ತಾ ಇದ್ದಾರೆ ಹೀಗಂತ ಎಚ್ಡಿಕೆ ವಿರುದ್ಧ ಸಚಿವ ಚೆಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸಿಟಿ ರವಿ ಆರ್ ಅಶೋಕ್ ಕೂಡ ಜನರ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ. ಪಾದಯಾತ್ರೆ ಮಾಡಿ ಜನರ ನೆಮ್ಮದಿಯನ್ನ ಕೆಡಿಸಿದ್ದೀರಿ. ಧರ್ಮದ ಹೆಸರಲ್ಲಿ ನಂಬಿಸಬಹುದು ಅನ್ನೋದು ನಿಮ್ಮ ಭ್ರಮೆ. ಮಂಡ್ಯದ ಜನ ನಿಮ್ಮನ್ನ ಕ್ಷಮಿಸೋದಿಲ್ಲ ಅಂತ ಚೆಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಕುಮಾರಸ್ವಾಮಿಯ ವಿರುದ್ಧ ಚೆಲುವರಾಯಸ್ವಾಮಿ ಕಿಡಿ. ನಾನು ಮಂಡ್ಯಕ್ಕೆ ಬೆಂಕಿ ಹಚ್ಚೋದಕ್ಕೆ ಹೋಗಿರ್ಲಿಲ್ಲ, ಮಂಡ್ಯದಲ್ಲಿ ಬೆಂಕಿ ಹಚ್ಚಿದ್ದು ನೀವು ಅಂತ ಚೆಲುವರಾಯಸ್ವಾಮಿ ಮಾಡಿದ ಆರೋಪಕ್ಕೆ ಎಚ್ಡಿಕೆ ಕಿಡಿಕಾರಿದ್ದಾರೆ. ರಾಮನಗರ ಚನ್ನಪಟ್ಟಣದಲ್ಲಿ ಬೆಂಕಿ ಹಚ್ಚಿದ್ದು ನೀವು, ಹಿಂದೂ ಮುಸ್ಲಿಮರ ನಡುವೆ ಬೆಂಕಿ ಹಚ್ಚಿದ್ದು ನೀವು. ಮಾಡೋದೆಲ್ಲ ಮಾಡಿ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಾ, ಸುಳ್ಳು ದಾಖಲೆ ಸೃಷ್ಟಿ ಮಾಡ್ತಾ ಇದ್ದೀರಾ, ಪೊಲೀಸರನ್ನ ಗುಲಾಮ ರೀತಿ ನಡೆಸ್ಕೊಳ್ತಾ ಇದ್ದೀರಾ. ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಒಂದು ಕಡೆ ಚೆಲುವರಾಯಸ್ವಾಮಿ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ರೆ ಅದಕ್ಕೆ ಪ್ರತಿಯಾಗಿ ಚೆಲುವರಾಯಸ್ವಾಮಿ ವಿರುದ್ಧವೇ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ.
ಚಲುವರಾಯಸ್ವಾಮಿ ಮತ್ತು ಕುಮಾರಸ್ವಾಮಿ ಅವರ ಏಟು ಎದುರೇಟಿದೆ. ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಬಹುಶಃ ನನಗೆ ಬರೋದಕ್ಕಿಂತ ಮುಂಚೆ ನಮ್ಮ ಮಂಡ್ಯ ಉಸ್ತುವಾರಿ ಸಚಿವರು ನನ್ನ ಹಳೆ ಸ್ನೇಹಿತರು ನನಗೆ ಕೆಲವು ಉಪದೇಶಗಳನ್ನು ಹೇಳಿದ್ದಾರೆ, ಕೆಲವು ಸಲಹೆ ಕೊಟ್ಟು ಉಪದೇಶಗಳು ಹೇಳಿ ಕೆಲವು ವಿಷಯಗಳನ್ನು ಇವತ್ತು ಮಂಡ್ಯ ಮಾಧ್ಯಮದ ಸ್ನೇಹಿತರ ಮುಂದೆ ನನ್ನ ಮೇಲೇನೊಂದು ದೋಷ ಹೊರಿಸಿದ್ದಾರೆ. ಮಂಡ್ಯ ಜಿಲ್ಲೆಯನ್ನು ಹಾಳು ಮಾಡಲಿಕ್ಕೆ ನಾನು ನಿನ್ನೆ ದಿನ ಬಂದಿದ್ದೇನೆ ಅಂತೇಳಿ ಹೇಳಿದ್ದಾರೆ. ಅವರ ಮುಖಭಾವಗಳನ್ನು ನಾನು ನೋಡಿದೆ. ನಿಮ್ಮ ಮುಂದೆ ಇವತ್ತಿನ ಮಂಡ್ಯ ಜಿಲ್ಲೆಯ ಪತ್ರಿಕೋದ್ಯಮದಲ್ಲಿ ಸ್ನೇಹಿತರ ಮುಂದೆ ಮಾತನಾಡಬೇಕಾದ್ರೆ ಅವರ ಮುಖಭಾವವನ್ನು ನೋಡಿದೆ. ಆ ಮುಖಭಾವದಲ್ಲಿ ಯಾವುದೋ ಒಂದು ಹಿಂದಿನ ಮಾತಿದೆಯಲ್ಲ ಹಿರಿಕರು, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ, ಅದು ಎದ್ದು ಕಾಣ್ತಾ ಇತ್ತು ನಮ್ಮ ಹಳೆ ಸ್ನೇಹಿತರು. ಪ್ರಥಮವಾಗಿ ಮಂಡ್ಯ ಜಿಲ್ಲೆ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಕೆರಗೋಡಿನ ಘಟನೆಗೆ ಸರ್ಕಾರದ ವೈಫಲ್ಯವೇ ಕಾರಣ. ನಾನು ನಿನ್ನೆ ಹನುಮ ಧ್ವಜದ ಬಗ್ಗೆ ಮಾತನಾಡಿದೆ. ನಾನು ನಿನ್ನೆ ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾತಾಡಿದೆ. ನಿಮ್ಮ ಶಾಸಕರಿಗೆ ಹೇಗೆ ಮಾತನಾಡಬೇಕು ಅನ್ನೋದನ್ನ ಹೇಳ್ಕೊಡಿ ಅಂತ ಮಂಡ್ಯ ಶಾಸಕ ಗಣಿಗ ರವಿ ವಿರುದ್ಧವೂ ಕೂಡ ಎಚ್ಡಿಕೆ ಕೆಂಡಾಮಂಡಲರಾಗಿ ನುಡಿದಿದ್ದಾರೆ. ಸರ್ಕಾರದ ವಿರುದ್ಧ ಮಂಡ್ಯ ಶಾಸಕ ಗಣಿಗ ರವಿ ವಿರುದ್ಧ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ. ಕೆರಗೋಡಿನ ಘಟನೆಗೆ ಸರ್ಕಾರದ ವೈಫಲ್ಯ ಕಾರಣ ಅಂದಿದ್ದಾರೆ ಎಚ್ಡಿಕೆ. ನಿಮ್ಮ ಶಾಸಕರಿಗೆ ಹೇಗೆ ಮಾತನಾಡಬೇಕು ಅನ್ನೋದನ್ನ ಹೇಳ್ಕೊಡಿ ಅಂತ ಮಂಡ್ಯ ಶಾಸಕರ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ. ನಮ್ಮ ಧ್ವಜವನ್ನ ಉದ್ದೇಶಿಸಿ ನಾನೇನು ಮಾತನಾಡಿಲ್ಲ. ಅಲ್ಲಿ ನಾನು ಸರ್ಕಾರದ ವೈಫಲ್ಯಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ. ನಿನ್ನೆ ಅಹಿತಕರ ಘಟನೆಗಳಿಗೂ ನಿನ್ನೆ ಮತ್ತು ಮೊನ್ನೆಯ ಅಹಿತಕರ ಘಟನೆಗೆ ನೀವುಗಳೇ ಕಾರಣಕರ್ತರು. ಆ ನಿಮ್ಮ MLAಗೆ ಸ್ವಲ್ಪ ಪಾಠ ಹೇಳ್ಕೊಡಿ, ಮೆಚುರಿಟಿ ಯಾವ ರೀತಿ ಕಲಿಬೇಕು MLA ಕೆಲಸ ಮಾಡ್ತಕ್ಕಂಥದ್ದನ್ನ. ಅದೆಂಥದ್ದು ಖಾದರ್ ಬೇರೆ ಪಾಪ ಈ ಸಲ ಸ್ಪೀಕರ್ ಆಗಿ ಅಲ್ಲೆಲ್ಲ ನಮ್ಮ ನೆಲಮಂಗಲದ ಇದರಲ್ಲಿ ನಮ್ಮ ವೀರೇಂದ್ರ ಹೆಗಡೆ ಅವರ ಅದೇನೋ ಒಂದು ಆಯುರ್ವೇದಿಕ್ ಸೆಂಟರ್ ಇದೆಯಲ್ಲ, ಇದೇನೋ 3 ದಿವಸದ ಕಾರ್ಯಾಗಾರ ಮಾಡಿದ್ರು. ಅದೇನೋ ಕಾರ್ಯಾಗಾರದಲ್ಲಿ ಅದು ಏನು ಕಲಿಸ್ಕೊಟ್ರೋ ಗೊತ್ತಿಲ್ಲ ನಮ್ಮ ಸ್ಪೀಕರ್ ಅವರು. 27ನೇ ತಾರೀಕು ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ವಿರೋಧ ಪಕ್ಷಗಳ ಕಾರ್ಯಕರ್ತರುಗಳ ಮೇಲೆ ಸುಳ್ಳು ದಾಖಲೆಗಳು PCR ಆಕ್ಟ್ ಯೂಸ್ ಮಾಡಿ ಪೊಲೀಸ್ ಅಧಿಕಾರಿಗಳನ್ನ ಗುಲಾಮರ ತರ ಕಾಣ್ತಾ ಇದ್ದೀರಿ. ಆ ಅಧಿಕಾರಿಗಳ ಕೈಲಿ ಏನು ಕೆಲಸ ಮಾಡಿಸ್ತಾ ಇದ್ದೀರಿ? ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀನಿ ಎಲ್ಲ ಈ ಸಲ. ಗವರ್ನರ್ ಅಡ್ರೆಸ್ ಅಲ್ಲಿ ಮಾತಾಡಕ್ ಬಿಡಿ, ಚರ್ಚೆ ಮಾಡೋಣ. ನಾವು ಬೆಂಕಿ ಹೆಚ್ಚ ಕೆಲಸ ಮಾಡಿದ್ವಾ? ನೆನಪಿಸ್ಕೊಡ್ತೀನಿ ಸಿದ್ದರಾಮಯ್ಯನವರೇ, ಬಹುಶಃ ದೇವೇಗೌಡರ ಜೊತೆ ನೀವು ಇದ್ರಿ ಕಾರ್ನಲ್ಲಿ. 1989 ಇದೇ ಚನ್ನಪಟ್ಟಣ ರಾಮನಗರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ವೀರೇಂದ್ರ ಪಾಟೀಲ್ ಅವ್ರನ್ನ ಇಳಿಸ್ಲಿಕ್ಕೋಸ್ಕರವಾಗಿ ರಾಮನಗರ ಚನ್ನಪಟ್ಟಣದ ನಗರದಲ್ಲಿ ಬೆಂಕಿ ಇಟ್ಟಂತ ಸಂಸ್ಕೃತಿ ನೀವು ಕಾಂಗ್ರೆಸ್ನವ್ರದು 1989. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.